ಉತ್ತರ ಕರ್ನಾಟಕ ಭಾಗಕ್ಕೆ ಅಭಿವೃದ್ಧಿಯಲ್ಲಿ ನಿರಂತರ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಕೂಗು ಮತ್ತೆ ಕೇಳಿಬಂದಿದೆ. ಹುಬ್ಬಳ್ಳಿಯಲ್ಲಿ ಕಲ್ಯಾಣ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಮೌನ ಪ್ರತಿಭಟನೆ ನಡೆಸಿ 16 ಜಿಲ್ಲೆಗಳಾದ್ಯಂತ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದೆ. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಕಲ್ಯಾಣ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ವತಿಯಿಂದ ಮೌನ ಪ್ರತಿಭಟನೆ ನಡೆಸಲಾಯಿತು. ಉತ್ತರ ಕರ್ನಾಟಕ ಭಾಗಕ್ಕೆ ಅಭಿವೃದ್ಧಿ, ಕೈಗಾರಿಕೆ, ನೀರಾವರಿ, ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ನಿರಂತರ ಮಲತಾಯಿ ಧೋರಣೆ ತೋರಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಉತ್ತರ ಕಲ್ಯಾಣ ಕರ್ನಾಟಕಕ್ಕೆ ಸತತವಾಗಿ ಕರ್ನಾಟಕ ಏಕೀಕರಣ ಆದಾಗಿಂದಾನು ನಮಗೆ ಸತತವಾಗಿ ಅನ್ಯಾಯ ಆಗ್ತಾ ಇದೆ. ಇದು ಇವತ್ತಲ್ಲ ಅನ್ಯಾಯ ನೋಡಿ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ, ಇಲ್ಲ ನಮಗೆ ಬೇಕು ಅಂತ ಕೇಳ್ತಾ ಇಲ್ಲ. ನಾವು ಸ್ವತಂತ್ರ ಸಿಕ್ಕಾಗಿಂದನೂ ಅವಾಗಲೂ ನಾವು ಬೇರೆ ಆಗಿಬಿಡ್ಬೇಕಾಗಿತ್ತು. ನಮ್ಮ ಹಿರಿಯರು ಏನೋ ಅವ್ರ ಜೊತೆ ಕೂಡ್ಕೊಂಡು ಹೋದ್ರೆ, ದಕ್ಷಿಣದವ್ರ ಜೊತೆ ಕೂಡ್ಕೊಂಡು ಹೋದ್ರೆ ಹಾಲಿನೊಳಗೆ ಸಕ್ಕರೆ ಬೆರ್ತಂಗಾಗುತ್ತೆ, ನಾವು ಸಿಹಿ ಕುಡಿಬೋದು ಅಂದ್ಕೊಂಡ್ರು. ಆದರೆ ಈಗ ಹಂಗೆ ಆಗ್ತಾಯಿಲ್ಲ. ಪ್ರತಿಯೊಂದಕ್ಕೂ ಉತ್ತರ ಕಲ್ಯಾಣ ಕರ್ನಾಟಕ ಮಲತಾಯಿ ಧೋರಣೆಯಿಂದ ಅಭಿವೃದ್ಧಿಯೊಳಗಿರ್ಬೋದು, ಕೃಷಿಯೊಳಗಿರ್ಬೋದು, ಶಿಕ್ಷಣದೊಳಗಿರ್ಬೋದು, ಕೈಗಾರಿಕೆಗಳೊಳಗಿರ್ಬೋದು, ನೀರಾವರಿ ಇರ್ಬೋದು, ಎಲ್ಲದರಲ್ಲೂ ಸಹಿತ ನಾವು ಕಡೆಗಣಿಸಲ್ಪಟ್ಟಿವಿ. ಇದೆಲ್ಲ ದೃಷ್ಟಿ ಇಟ್ಕೊಂಡು ನಾವು ನಮ್ಮ ರಾಜ್ಯವನ್ನು ನಾವು ಬೇರೆ ಕೇಳ್ತಾ ಇದ್ದೀವಿ. ನಮ್ಮ ಉತ್ತರ ಕಲ್ಯಾಣ ಕರ್ನಾಟಕ ಬೇರೆ ಆದರೆ ನಾವು ನಮ್ಮ ರಾಜ್ಯವನ್ನು ಆಳ್ತೀವಿ. ನಮ್ಮಲ್ಲಿ ಸಾಕಷ್ಟು ಸಂಪನ್ಮೂಲ ಅದು ಕೃಷಿ ಇರ್ಬೋದು, ಉದ್ಯೋಗ ಇರ್ಬೋದು, ಕೈಗಾರಿಕರಣದಿಂದ ಇರ್ಬೋದು, ನಮ್ಮಲ್ಲಿ ಖನಿಜ ಸಂಪತ್ತದ ಈ ಎಲ್ಲ ದೃಷ್ಟಿ ಇಟ್ಕೊಂಡು ನಮ್ಮ ರಾಜ್ಯ ನಮಗೆ ಬೇರೆ ಆತಂದ್ರೆ ನಾವು ನಮ್ಮ ರಾಜ್ಯವನ್ನು ಅತ್ಯಂತ ಅಭಿವೃದ್ಧಿಶೀಲ ಹೊಂದಂಥ ರಾಜ್ಯ ಮಾಡ್ಬೋದು. ನಮ್ಮ 16 ಜಿಲ್ಲೆ ಒಳಗೊಂಡಂಥ ಈ ರಾಜ್ಯ ಏನದ ನಮ್ಮ ದೇಶದೊಳಗೆ ಅತ್ಯಂತ ಅಭಿವೃದ್ಧಿ ಹೊಂದಂಥ ಒಂದು ರಾಜ್ಯ ಆಗುತ್ತೆ ಮುಂದಿನ ದಿನಮಾನಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ನಮ್ಮ ಉತ್ತರ ಕಲ್ಯಾಣ ಕರ್ನಾಟಕ ಶಿವಮೊಗ್ಗ, ದಾವಣಗೆರೆಯಿಂದ ಬಿಜಾಪುರವರೆಗೂ, ಬೀದರ್ನಿಂದ ಹಿಡಿದು ರಾಯಚೂರುವರೆಗೂ ಈ ಪ್ರದೇಶ ಒಳಗೊಂಡಂಥ ಈ ಪ್ರದೇಶವನ್ನು ನಮ್ಮ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾವು ಹಕ್ಕು ಒತ್ತಾಯ ಮಾಡ್ತಾ ಇದ್ದೀವಿ. ರಾಜ್ಯದ ಇತರೆ ಭಾಗಗಳಿಗೆ ಹೊಸ ಯೋಜನೆಗಳು, ಟೌನ್ಶಿಪ್ಗಳು ಹಾಗೂ ವಿಶೇಷ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಘೋಷಿಸಲಾಗುತ್ತಿದೆ. ಆದರೆ ಉತ್ತರ ಕರ್ನಾಟಕ ಮಾತ್ರ ಮೂಲಸೌಕರ್ಯ ಮತ್ತು ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ. ಈ ಅನ್ಯಾಯಕ್ಕೆ ಅಂತ್ಯ ಹಾಡಬೇಕಾದರೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯವೇ ಪರಿಹಾರ ಎಂದು ಹೋರಾಟಗಾರರು ಒತ್ತಾಯಿಸಿದ್ದಾರೆ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಕಂಪೇರ್ ಮಾಡಿ ನೋಡಿದ್ರೆ ಬರೀ ದಕ್ಷಿಣ ಕರ್ನಾಟಕಕ್ಕೆ ಈವರೆಗೂ ಹೆಚ್ಚು ಅನುದಾನ ಹೋಗತಿ, ಉತ್ತರ ಕರ್ನಾಟಕಕ್ಕೆ ತಾರತಮ್ಯ ಮಾಡ್ಕೊತಾನೆ ಅದಾರ. ಹಿಂದಾದರೂ ತಾರತಮ್ಯ ಆಗಿತ್ತಂತ ಒಬ್ಬರು ಧ್ವನಿ ಎತ್ತಿದ್ರು. ಅದಕ್ಕೆ ಅವರವ್ರ ಪಾರ್ಟಿ ವ್ಯವಸ್ಥೆ ಆಗಿದ್ದಾಗ ಅವರು ತಮ್ಮ ಜವಾಬ್ದಾರಿಯನ್ನು ಅಲ್ಲಿಗೆ ಸ್ಟಾಪ್ ಮಾಡಿದರು. ಈಗ ನಾವು ಏನು ಎಲ್ಲ ಸಂಘಟನೆ ಎಲ್ಲರನ್ನು ಕೂಡಿಸಿ ಜೊತೆಗೂಡಿಸಿ ವಿಷಯವನ್ನು ಪ್ರಸ್ತಾಪ ಮಾಡಿ ತಿಳಿಸಿ ನಮ್ಗೆ ಏನು ಉತ್ತರ ಕರ್ನಾಟಕ ಅನ್ಯಾಯ ಆಗುತ್ತೆ ಎಲ್ಲರಿಗೂ ಈಗ ಅದು ಎಚ್ಚೆತ್ಕೊಳಕ್ಕೆ ಕುಂತಾರೆ. ಜನರ ಮುಂದೆ ಬಂದು ಎಚ್ಚೆತ್ಕೊಂಡು ಉತ್ತರ ಕಲ್ಯಾಣ ಕರ್ನಾಟಕ ನಮ್ಮ ಸಪ್ರೇಟ್ ರಾಜ್ಯ ಆದ್ರೆ ನಾವು ಸುಧಾರಿಸ್ತೇವೆ, ಅಲ್ಲಿ ಮಟ್ಟ ಸುಧಾರಣೆ ಆಗಂಗಿಲ್ಲ ಅನ್ನುವಂಥದ್ದು ಒಂದು ಜನರ ಕಡೆ ಇದು ಭಾವನೆ ಮೂಡ್ತಾ ಇದೆ. ಅದಕ್ಕೆ ಇದು ಪ್ರತ್ಯೇಕ ಕಲ್ಯಾಣ ಕರ್ನಾಟಕ ರಾಜ್ಯ ಹೋಗ್ಬೇಕಂತ ನಮ್ಮೆಲ್ಲ ಆಸೆ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಅಧ್ಯಕ್ಷರ ನಾವೆಲ್ಲ ಮಾತಾಡಿದ್ದೇವೆ. ಜನ ಒಂದು ಕೋಆಪ್ರೇಷನ್ ಕೊಡ್ತಿದ್ದಾರೆ. ಈ ನಮ್ಮಲ್ಲಿ ನಾವು ಕಾರ್ಯಕ್ರಮ ನಾವು ಮಾಡ್ಕೊತೇವೆ, ನಮ್ಮಲ್ಲಿ ನಾವು ಜನ ಸಂಘಟನೆ ಹಾಕ್ತಿದ್ದೇವೆ, ನಮ್ಮಲ್ಲೂ ಅನ್ಯಾಯಗಳು ಆಗಿದ್ದವು. ಆಮೇಲೆ ತುಳಿತಕ್ಕೆ ನಾವು ಈ 16 ಜಿಲ್ಲೆ ಒಳಗಾಗೇವಿ. ಬೇರೆ ಬೆಂಗಳೂರು ಕಡೆ ಅವೆಲ್ಲ ಟೌನ್ಶಿಪ್ ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತೆಲ್ಲ ನಾವು ಎಲ್ಲ ತೆರಿಗೆ ಕಟ್ತೇವಲ್ಲ ಇಲ್ಲಿಂದನೂ. ಮತ್ತು ನಮ್ಮ ಉತ್ತರ ಕರ್ನಾಟಕಕ್ಕೆ ಆಗಿದ್ದಾದರೂ ಬೇಕಲ್ಲ, ಇಲ್ಲಿವರೆಗೆ ಏನು ಮಾಡಿದ್ದಾರೆ ಅನ್ನೋದ್ರ ಅದಕ್ಕೆ ಯಾವ ರೀತಿಯೂ ನಾವು ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ. ಇದು ನಮಗೆ ಸ್ಪಷ್ಟ ಅನ್ನಿಸ್ತಾ ಇದೆ. ಉತ್ತರ ಕಲ್ಯಾಣ ಕರ್ನಾಟಕಕ್ಕೆ ಅವರು ಬರೀ ಕಣ್ಣು ಒರೆಸುವ ತಂತ್ರ ಮಾಡ್ತಾರೆ. ಇಲ್ಲೇ ಬೆಳಗಾವಿ ಸುವರ್ಣಸೌಧ ಮಾಡಿದರು. ಏನಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ? ಏನು ಯಾವ ಒಂದು ಕಚೇರಿ ವರ್ಗಾವಣೆ ಆಗಿಲ್ಲ ಇಲ್ಲಿವರೆಗೂ. ಮತ್ತು ಏನು ಸುಮ್ಮನೆ ಕಟ್ಟಿ ನಾವು ಹಂಗೆ ಚಳಿಗಾಲದ ಅಧಿವೇಶನ ಮಾಡ್ತೀವಿ, ಅದನ್ನು ಮಾಡ್ತೀವಿ ಅಂತ ಬಂದು ಹೋದ್ರು. ಮತ್ತು ಯಾವುದೇ ರೀತಿಯ ನಾವು ಅಭಿವೃದ್ಧಿ ಕಾಣೋಕ್ಕಾಗಲಿಲ್ಲ. ನಾವು ಅದನ್ನ ನಾವು ಪ್ರತ್ಯೇಕ ಉತ್ತರ ಕಲ್ಯಾಣ ಕರ್ನಾಟಕ ಇದು ಕೇವಲ ಆರಂಭಿಕ ಹೋರಾಟ ಮಾತ್ರ. ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕದ 16 ಜಿಲ್ಲೆಗಳಲ್ಲೂ ಮನೆಗೆ ತೆರಳಿ ಜನಜಾಗೃತಿ ಮೂಡಿಸಲಾಗುವುದು. ಪ್ರತ್ಯೇಕ ರಾಜ್ಯದ ಪರ ಜನಬೆಂಬಲ ಸಂಘಟಿಸಿ ಹೋರಾಟವನ್ನು ರಾಜ್ಯವ್ಯಾಪಿ ರೂಪದಲ್ಲಿ ತೀವ್ರಗೊಳಿಸುವುದಾಗಿ ಹೋರಾಟ ಸಮಿತಿ ಘೋಷಿಸಿದೆ. ಒಟ್ಟಾರೆ ಅಭಿವೃದ್ಧಿ ಅಸಮಾನತೆ ಪ್ರಶ್ನೆಯೊಂದಿಗೆ ಮತ್ತೊಮ್ಮೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಬೇಡಿಕೆ ಮುನ್ನೆಲೆಗೆ ಬಂದಿದ್ದು, ಮುಂದಿನ ದಿನಗಳಲ್ಲಿ ಈ ಹೋರಾಟ ರಾಜಕೀಯವಾಗಿ ಯಾವ ತಿರುವು ಪಡೆಯಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೇರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ.